ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂ ಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ ದೀಪಕಂ 7ನೇ ತರಗತಿಯ ಸಂಸ್ಕೃತದ ಪಠ್ಯಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲೀಗ ಸಪ್ತಮಃ ಪಾಠ ಈಶಾವಾಸ್ಯಮಿದಂ ಸರ್ವಂ. ಈ ವಿಡಿಯೋನಲ್ಲಿ ಅಭ್ಯಾಸ ಭಾಗಗಳನ್ನ ನೋಡುವಂಥದ್ದು ಕನ್ನಡದ ವಿವರಣೆಗಳೊಂದಿಗೆ. ಮೊದಲನೇ ಪ್ರಶ್ನೆ, ಅಧಃ ಪ್ರದತ್ತಾನಾಂ ಪ್ರಶ್ನಾನಾಂ ಏಕಪದೇನ ಉತ್ತರಾಣಿ ಲಿಖಂತೋ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಒಂದು ಪದದಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ಮೊದಲನೇದು, ದೈತ್ಯರಾಜ ಕಹ. ದೈತ್ಯರ ರಾಜ ಯಾರು ಅಂತಂದ್ರೆ ಹಿರಣ್ಯಕಶಿಪು ಅಂತ ಹೇಳಿ. ಎರಡನೇದು, ಕೆ ಹಿರಣ್ಯಕಶಿಪುಂ ಧ್ಯಾಯಂತಿ. ಯಾರು ಹಿರಣ್ಯಕಶಿಪುವಿನ ಬಗ್ಗೆ ಧ್ಯಾನ ಮಾಡ್ತಾರೆ ಅಂತ ಹೇಳಿ. ಜನಾಹ. ಜನರು ಹಿರಣ್ಯಕಶಿಪುವನ್ನೇ ಧ್ಯಾನ ಮಾಡ್ತಿರ್ತಾರೆ ಅಂತ ಹೇಳಿ. ಕಿಂ ದೇವೇಭ್ಯ ನ ದಾಸ್ಯಂತಿ. ಜನರು ದೇವತೆಗಳಿಗೆ ಏನನ್ನು ಸಮರ್ಪಿಸುವುದಿಲ್ಲ ಅಂತಂದ್ರೆ ಯಜ್ಞಭಾಗಾಧಿಕಂ. ಯಜ್ಞಭಾಗ ಮುಂತಾದವುಗಳನ್ನ, ಹವಿಸ್ಸು ಮುಂತಾದವುಗಳನ್ನ ದೇವತೆಗಳಿಗೆ ಜನರು ಸಮರ್ಪಿಸುವುದಿಲ್ಲ. ಯಾಕೆಂದ್ರೆ ಹಿರಣ್ಯಕಶಿಪುವಿನ ಭಯದಿಂದ. ಕಸ್ಯ ದಲನೇನ ಅಪಿ ಸಹ ಜೀವತಿ. ಯಾರ ಕಾಲ್ ತುಳಿತದಿಂದಲೂ ಪ್ರಹ್ಲಾದನು ಜೀವಿಸುತ್ತಾನೆ ಅಂತಂದ್ರೆ ಗಜಸ್ಯ. ಆನೆಯ ಕಾಲ್ ತುಳಿತದಿಂದಲೂ ಸಹ ಪ್ರಹ್ಲಾದನು ಜೀವಿಸುತ್ತಾನೆ. ರಾಕ್ಷಸಾಹ ಕುತಃ ಪ್ರಹ್ಲಾದಂ ಪಾತಿತವಂತಹ. ರಾಕ್ಷಸರು ಎಲ್ಲಿಂದ ಪ್ರಹ್ಲಾದನನ್ನ ಕೆಳಗೆ ತಳ್ಳಿದರು ಅಂತಂದರೆ ಉತ್ತುಂಗ ಶಿಖರಾತ್. ಎತ್ತರದ ಶಿಖರದಿಂದ ರಾಕ್ಷಸರು ಕೆಳಗೆ ತಳ್ಳಿದರು ಪ್ರಹ್ಲಾದನನ್ನ. ಹಿರಣ್ಯಕಶಿಪು ಕಸ್ಮಾತ್ ವರಂ ಪ್ರಾಪ್ತವಾನ್. ಹಿರಣ್ಯಕಶಿಪುವು ಯಾರಿಂದ ವರವನ್ನ ಪಡೆದ ಅಂತಂದ್ರೆ ಬ್ರಹ್ಮದೇವಾತ್. ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಂದ ಹಿರಣ್ಯಕಶಿಪು ವರವನ್ನ ಪಡೆದ. ಹರಿಹಿ ಕುತ್ರ ಅಸ್ತಿ ಇತಿ ಕಹ ವದತಿ. ಹರಿ ಎಲ್ಲಿದ್ದಾನೆ, ನಾರಾಯಣ ಎಲ್ಲಿದ್ದಾನೆ ಅಂತ ಯಾರು ಕೇಳಿದ್ದು ಅಂತಂದ್ರೆ ಹಿರಣ್ಯಕಶಿಪು. ಹಿರಣ್ಯಕಶಿಪು ಪ್ರಹ್ಲಾದನನ್ನ ಕೇಳುವಂಥದ್ದು, ಇನ್ ಹರಿ ಎಲ್ಲಿದ್ದಾನಪ್ಪ ಅಂತ ಹೇಳಿ. ನೋಡಿ, ಇಲ್ಲಿ ಯಾವ ಲಿಂಗ ವಚನ ವಿಭಕ್ತಿ ಪ್ರಶ್ನೆಯಲ್ಲಿರುತ್ತೋ ಪ್ರಶ್ನವಾಚಕ ಪದದಲ್ಲಿ ಅದೇ ಲಿಂಗ ವಚನ ವಿಭಕ್ತಿಯಲ್ಲಿ ಉತ್ತರವನ್ನ ಬರೆಯುವಂಥದ್ದು. ಕಸ್ಯ ಅಂತಿದೆ, ಗಜಸ್ಯ. ಕುತಃ ಉತ್ತುಂಗ ಶಿಖರಾತ್. ಈ ರೀತಿ ಎಲ್ಲ ಉತ್ತರಗಳನ್ನು ಕೂಡ ಅದೇ ಲಿಂಗ ವಿಭಕ್ತಿ ವಚನಗಳಲ್ಲಿ ಬರೆಯುವಂಥದ್ದು. ಎರಡನೇ ಪ್ರಶ್ನೆ, ಅಧಃ ಪ್ರದತ್ತಾನಾಂ ಪ್ರಶ್ನಾನಾಂ ಪೂರ್ಣವಾಕ್ಯೇನ ಉತ್ತರಾಣಿ ಲಿಖಂತು. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನ ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೇ ಭೀತಾಹ ತಿಷ್ಠಂತಿ. ಯಾರು ಭಯಭೀತರಾಗಿ ನಿಲ್ಲುತ್ತಾರೆ ಅಂತಂದ್ರೆ ಸುರಾಹ ಅಸುರಾಹ ಯಕ್ಷ ಗಂಧರ್ವ ಕಿನ್ನರಾಹ ಸರ್ವೇ ಹಿರಣ್ಯಕಶಿಪೋಹ ಭೀತಾಹ ತಿಷ್ಠಂತಿ. ಸುರರು, ಅಸುರರು, ಯಕ್ಷರು, ಗಂಧರ್ವರು, ಕಿನ್ನರರು ಎಲ್ಲರೂ ಕೂಡ ಹಿರಣ್ಯಕಶಿಪುವಿಗೆ ಹೆದರಿ ನಿಲ್ಲುತ್ತಾರೆ. ಪ್ರಹ್ಲಾದ ಅಹರ್ನಿಶಂ ಕಿಂ ಕರೋತಿ. ಪ್ರಹ್ಲಾದನು ಹಗಲು ರಾತ್ರಿ ಏನು ಮಾಡುತ್ತಾನೆ ಅಂದ್ರೆ ಪ್ರಹ್ಲಾದ ಅಹರ್ನಿಶಂ ಹರೇಹ ಗುಣಗಾನಮೇವ ಕರೋತಿ. ಭಗವಂತನ ಅಂದ್ರೆ ಶ್ರೀಮನ್ ನಾರಾಯಣನ ಹರಿಯ ಗುಣಗಾನವನ್ನೇ ಮಾಡ್ತಿರ್ತಾನೆ. ಪ್ರಹ್ಲಾದಂ ಕಥಂ ಸಮುದ್ರೇ ಕ್ಷಿಪ್ತವಂತಹ. ಪ್ರಹ್ಲಾದನನ್ನ ಹೇಗೆ ಸಮುದ್ರದಲ್ಲಿ ಎಸೆದರು ಅಂದ್ರೆ ಪ್ರಹ್ಲಾದಂ ರಜ್ವಾ ಬದ್ಧ್ವಾ. ರಾಕ್ಷಸಾಹ ಸಮುದ್ರ ಮಧ್ಯೆ ಕ್ಷಿಪ್ತವಂತಹ. ಪ್ರಹ್ಲಾದನನ್ನ ಹಗ್ಗಗಳಿಂದ ಕಟ್ಟಿ ರಾಕ್ಷಸರು ಸಮುದ್ರ ಮಧ್ಯದಲ್ಲಿ ಬಿಸಾಕಿದರು ಅಂತ ಹೇಳಿ. ಮುಂದಕ್ಕೆ, ನೃಸಿಂಹ ಕಥಂ ಬಹಿಹಿ ಆಗಚ್ಚತಿ. ನರಸಿಂಹದೇವರು ಹೇಗೆ ಹೊರಗೆ ಬಂದರು ಅಂತಂದ್ರೆ ನೃಸಿಂಹ ಮಹತಾ ಗರ್ಜನೇನ ಸ್ತಂಭಾತ್ ಬಹಿಹಿ ಆಗಚ್ಚತಿ. ಜೋರಾಗಿ ಗರ್ಜನೆ ಮಾಡಿ ಕಂಬದಿಂದ ನರಸಿಂಹದೇವರು ಹೊರಗೆ ಬಂದರು. ಹಿರಣ್ಯಕಶಿಪು ಕೇನ ಸ್ತಂಭಂ ಭಂಕ್ಷ್ಯಾಮಿ ಇತಿ ವದತಿ. ಹಿರಣ್ಯಕಶಿಪು ಯಾವುದರಿಂದ ಕಂಬವನ್ನ ಒಡಿತೇನೆ ಅಂತ ಹೇಳ್ದ ಅಂತಂದ್ರೆ ಹಿರಣ್ಯಕಶಿಪು ಖಡ್ಗೇನ ಸ್ತಂಭಂ ಭಂಕ್ಷ್ಯಾಮಿ ಇತಿ ವದತಿ. ಖಡ್ಗದಿಂದ ಅಂದ್ರೆ ಕತ್ತಿಯಿಂದ
ಕಂಬವನ್ನ ಹೊಡಿತೇನೆ ಅಂತ ಹೇಳಿ ಅವನು ಹೇಳ್ದ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಅಕಾರಾಂತ ಪುಲ್ಲಿಂಗ ದೇವ ಶಬ್ದದ ಕೆಲವು ವಿಶೇಷಗಳನ್ನ ನೋಡೋಣ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ದೇವ, ದೇವೌ, ದೇವಾಹ, ದೇವಂ, ದೇವೌ, ದೇವಾನಂತಿಗೆ ವಿಭಕ್ತಿ ರೂಪಗಳು ಬರುತ್ತವೆ. ಅದರಲ್ಲಿ ಈ ಒಂದು ಪಾಠದಲ್ಲಿ ತೃತೀಯ ವಿಭಕ್ತಿಯನ್ನ ವಿಶೇಷವಾಗಿ ನೋಡುವಂಥದ್ದಿದೆ. ದೇವೇನ ದೇವಾಭ್ಯಾಂ ದೇವೈಹಿ. ದೇವೇನ ಅಂದ್ರೆ ದೇವನಿಂದ ಅಂತ ಹೇಳಿ. ಮಿಕ್ಕೆಲ್ಲಾ ವಿಭಕ್ತಿಗಳ ಅರ್ಥಗಳನ್ನು ನಾನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಬಹುದು. ಅದನ್ನೇ ಮತ್ತೆ ಇಲ್ಲಿ ತೋರಿಸಿದ್ದೇನೆ. ದೇವೇನ ದೇವಾಭ್ಯಾಂ ದೇವೈಹಿ. ಈಗ ಬಾಲಕ ಶಬ್ದ ಬಾಲಕೇನ ಬಾಲಕಾಭ್ಯಾಂ ಬಾಲಕೈಹಿ ತೃತೀಯ ವಿಭಕ್ತಿಯಲ್ಲಿ. ಮತ್ತೆ ರಾಮ ಶಬ್ದ ರಾಮೇಣ ರಾಮಾಭ್ಯಾಂ ರಾಮೈಹಿ. ಮತ್ತೆ ಸ್ತ್ರೀಲಿಂಗ ಶಬ್ದ ಆಕಾರಾಂತ ಸ್ತ್ರೀಲಿಂಗ ಲತಾ ಶಬ್ದ ಲತಯಾ ಲತಾಭ್ಯಾಂ ಲತಾಭಿಹಿ. ಈಗ ಪ್ರಶ್ನೆಗೆ ಹೋಗೋಣ. ಇದು ತೃತೀಯ ವಿಭಕ್ತಿಗೆ ಸಂಬಂಧಪಟ್ಟ ಪ್ರಶ್ನೆ. ಉದಾಹರಣೆ ಅನುಸಾರಂ ರಿಕ್ತಸ್ಥಾನಾನಿ ಪೂರೈಂತು. ಉದಾಹರಣೆ ಪ್ರಕಾರ ಖಾಲಿ ಜಾಗಗಳನ್ನ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ರಾಮೇಣ ರಾಮಾಭ್ಯಾಂ ರಾಮೈಹಿ. ಚಮಸೇನ ಚಮಸಾಭ್ಯಾಂ ಚಮಸೈಹಿ. ಚಮಸ ಅಂದ್ರೆ ಚಮಚ. ಆಚಾರ್ಯೇಣ ಆಚಾರ್ಯಾಭ್ಯಾಂ ಆಚಾರ್ಯೈಹಿ. ಆಸಂದೇನ ಆಸಂದಾಭ್ಯಾಂ ಆಸಂದೈಹಿ. ಆಸಂದ ಅಂದ್ರೆ ಕುರ್ಚಿ. ಬಾಲಿಕೆಯ ಬಾಲಿಕಾಭ್ಯಾಂ ಬಾಲಿಕಾಭಿ. ಇದು ಸ್ತ್ರೀಲಿಂಗ ಪದ. ಇದು ಪೇಟಿಕೆಯ ಪೇಟಿಕಾಭ್ಯಾಂ ಪೇಟಿಕಾಭಿ. ಇದು ಕೂಡ ಸ್ತ್ರೀಲಿಂಗ ಪದ. ಪೇಟಿಕಾ ಅಂದ್ರೆ ಪೆಟ್ಟಿಗೆ. ಮಿತ್ರೇಣ ಮಿತ್ರಾಭ್ಯಾಂ ಮಿತ್ರೈಹಿ. ಮಿತ್ರಂ ಅಂತಂದ್ರೆ ನಪುಂಸಕಲಿಂಗದಲ್ಲಿ ಸ್ನೇಹಿತ ಅಂತ ಹೇಳಿ ಅರ್ಥ. ಮಿತ್ರಹ ಅಂದ್ರೆ ಪುಲ್ಲಿಂಗದಲ್ಲಿ ಸೂರ್ಯ ದೇವರು ಅಂತ ಹೇಳಿ ಅರ್ಥ. ತೃತೀಯ ವಿಭಕ್ತಿಯಲ್ಲಿ ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಎರಡಕ್ಕೂ ಕೂಡ ಒಂದೇ ರೂಪ ಬರುತ್ತವೆ. ಮಿತ್ರೇಣ ಮಿತ್ರಾಭ್ಯಾಂ ಮಿತ್ರೈಹಿ. ಮುಂದಕ್ಕೆ ವಸ್ತ್ರಂ ಅಂತ ಹೇಳಿ ಬಟ್ಟೆ. ವಸ್ತ್ರೇಣ ವಸ್ತ್ರಾಭ್ಯಾಂ ವಸ್ತ್ರೈಹಿ. ಮುಂದಕ್ಕೆ ಕೆಲವು ಪ್ರಶ್ನವಾಚಕ ಪದಗಳು. ಕಹ ಕ ಅಂದ್ರೆ ಯಾರು ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿ. ಕಿಂ ಅಂದ್ರೆ ಏನು ನಪುಂಸಕಲಿಂಗದಲ್ಲಿ. ಕುತ್ರ ಅಂದ್ರೆ ಎಲ್ಲಿ. ಕತಿ ಅಂದ್ರೆ ಎಷ್ಟು. ಕದಾ ಅಂದ್ರೆ ಯಾವಾಗ. ಕುತಃ ಅಂದ್ರೆ ಎಲ್ಲಿಂದ. ಕಥಂ ಅಂದ್ರೆ ಹೇಗೆ. ಕಿಮರ್ಥಂ ಏಕೆ. ಕೀದೃಶಃ ಕೀದೃಶಿ ಕೀದೃಶಂ ಅಂದ್ರೆ ಯಾವ ತರಹದ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳಲ್ಲಿ. ಕಿಂ ಶಬ್ದದ ರೂಪಗಳು ನಮ್ಗೆ ತಿಳಿದಿರಬೇಕು. ವಿಭಕ್ತಿ ರೂಪಗಳು ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ, ನಪುಂಸಕಲಿಂಗದಲ್ಲಿ. ಪುಲ್ಲಿಂಗದಲ್ಲಿ ಕಹ ಕೌಕೆ ಕಂ ಕೌಕಾನ್ ಕೇನ ಕಾಭ್ಯಾಂ ಕೈಹಿ ಕಸ್ಮೈ ಕಾಭ್ಯಾಂ ಕೇಭ್ಯ ಕಸ್ಮಾತ್ ಕಾಭ್ಯಾಂ ಕೇಭ್ಯ ಕಸ್ಯ ಕಯೋಃ ಕೇಶಾಂ ಕಸ್ಮಿನ್ ಕಯೋಃ ಕೇಶು. ಸ್ತ್ರೀಲಿಂಗದಲ್ಲಿ ಕಾಕೆ ಕಾಹ ಕಾಂ ಕೆ ಕಾಹ ಕಯಾ ಕಾಭ್ಯಾಂ ಕಾಭಿ ಕಸ್ಯೈ ಕಾಭ್ಯಾಂ ಕಾಭ್ಯ ಕಸ್ಯಾಹ ಕಾಭ್ಯಾಂ ಕಾಭ್ಯ ಕಸ್ಯಾಹ ಕಯೋಃ ಕಾಸಾಂ ಕಸ್ಯಾಂ ಕಯೋಃ ಕಾಸು. ನಪುಂಸಕಲಿಂಗದಲ್ಲಿ ಕಿಂಕೆ ಕಾನಿ ಕೇನ ಕಾಭ್ಯಾಂ ಕೈಹಿ. ಹೀಗೆ ನಮ್ಗೆ ಪುಲ್ಲಿಂಗ ಗೊತ್ತಿದ್ರೆ ನಪುಂಸಕಲಿಂಗ ಬೈ ಒನ್ ಗೆಟ್ ಒನ್ ಫ್ರೀ ತರ ಮೊದಲನೇ ಎರಡು ಸಾಲನ್ ಬಿಟ್ರೆ ಮಿಕ್ಕೆಲ್ಲವೂ ಪುಲ್ಲಿಂಗದ ಹಾಗೆ. ಬೈ ಪುಲ್ಲಿಂಗ ಗೆಟ್ ನಪುಂಸಕಲಿಂಗ ಫ್ರೀ ಅನ್ನೋ ಹಾಗೆ ವಿಭಕ್ತಿ ರೂಪಗಳು ಬರುತ್ತವೆ. ಕೆಲವು ಉದಾಹರಣೆಗಳು. ಕೊಟ್ಟಿರುವ ಪದದ ಲಿಂಗ ವಿಭಕ್ತಿ ಹಾಗೂ ವಚನಗಳನ್ನ ಕಿಂ ಶಬ್ದದ ವಿಭಕ್ತಿ ಪಟ್ಟಿಯಲ್ಲಿ ಹೋಲಿಸಿ ಬರೆಯತಕ್ಕದ್ದು. ರಾಜ ಪ್ರಥಮ ವಿಭಕ್ತಿ ಏಕವಚನದ ಪುಲ್ಲಿಂಗ ಶಬ್ದ, ಅದು ಕಹ ಅಂತಾಗತ್ತೆ. ರಮಾ ಪ್ರಥಮ ವಿಭಕ್ತಿ ಏಕವಚನದ ಸ್ತ್ರೀಲಿಂಗ ಶಬ್ದ ಕ ಅಂತಾಗತ್ತೆ. ಹೇಗಿದು. ಪ್ರಥಮ ಏಕವಚನದಲ್ಲಿ ಕಹ ಪುಲ್ಲಿಂಗದಲ್ಲಿ, ಪ್ರಥಮ ಏಕವಚನದಲ್ಲಿ ಕಾ ಸ್ತ್ರೀಲಿಂಗದಲ್ಲಿ. ಹಾಗೆಯೇ ರಾಮೇಣ ಅನ್ನೋದು ತೃತೀಯ ಏಕವಚನ ಪುಲ್ಲಿಂಗ ಕೇನ. ಶಾರದಯ ಅದೇ ತೃತೀಯ ಅದೇ ಏಕವಚನ ಅದು ಸ್ತ್ರೀಲಿಂಗ ಕಯ. ತಪೋವನೆ ಕಸ್ಮಿನ್ ಅಂತಾಗತ್ತೆ ಸಪ್ತಮಿ ಏಕವಚನ ನಪುಂಸಕಲಿಂಗದಲ್ಲಿ. ಕುತ್ರ ಅಂತಲೂ ಆಗಬಹುದು. ಹೇಗೆ ಅಂತಂದರೆ ಕುತ್ರ ಅಂದ್ರೆ ಎಲ್ಲಿ ಅಂತ ಹೇಳಿ ಅರ್ಥ. ತಪೋವನದಲ್ಲಿ ಅಂತ ಹೇಳಿ. ಮುಂದಕ್ಕೆ ಸರೋವರಸ್ಯ ಬಹಳ ಸುಲಭ ಇದು. ಕಸ್ಯ ದೇವಾನ್ ತಾನ್ ಧೇನೂನಾಂ ಕಾಸಾಂ ನಗರಾತ್. ಕಸ್ಮಾತ್ ಅಂತಲೂ ಆಗ್ಬಹುದು, ಕುತಃ ಅಂತಲೂ ಆಗ್ಬಹುದು. ಕುತಃ ಅಂದ್ರೆ ಎಲ್ಲಿಂದ. ಹೇಗದು. ಎಲ್ಲಿಂದ ಕುತಃ ಅಂತ ಹೇಳಿ. ಈಗ ಪ್ರಶ್ನೆಗೆ ಹೋಗೋಣ. ಉದಾಹರಣ ಅನುಸಾರಂ ರೇಖಾಂಕಿತ ಪದಾನಿ ಆಧೃತ್ಯ
ಪ್ರಶ್ನ ನಿರ್ಮಾಣಂ ಕುರುವಂತು. ಉದಾಹರಣೆಯಲ್ಲಿ ತೋರಿಸಿರುವಂತೆ ರೇಖೆ ಇರುವ ಪದಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ನಿರ್ಮಿಸಿರಿ ಅಂತ ಹೇಳಿದ್ದಾರೆ. ಹಿರಣ್ಯಕಶ್ಪು ಆಗಚ್ಚತಿ, ಬಹಳ ಸುಲಭ ಇದು. ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗದಲ್ಲಿ ಕಹ ಆಗಚ್ಚತಿ. ಸುರಾಸುರಾಹ ಸರ್ವೇ ಭೀತಾಹ ಭವಿಷ್ಯಂತಿ, ಕೆ ಸರ್ವೇ ಭೀತಾಹ ಭವಿಷ್ಯಂತಿ. ಪ್ರಥಮ ವಿಭಕ್ತಿ ಬಹುವಚನ ಪುಲ್ಲಿಂಗದಲ್ಲಿ. ದೈತ್ಯರಾಜ ಖಡ್ಗೇನ, ಬಹಳ ಸುಲಭ. ತೃತೀಯ ಏಕವಚನ ಕೇನ. ಅಹಂ ಪ್ರಹ್ಲಾದಂ, ಇದು ದ್ವಿತೀಯ ವಿಭಕ್ತಿ ಏಕವಚನ ಪದ ಪುಲ್ಲಿಂಗದಲ್ಲಿ. ಅಹಂ ಕಂ ಮಾರಯಿಷ್ಯಾಮಿ, ನೀವು ಈ ಪ್ರಶ್ನವಾಚಕ ಚಿಹ್ನೆಯನ್ನ ಮರಿಬಾರ್ದು. ತಾತ ಹರಿಸ್ತು ಸರ್ವತ್ರ, ಸರ್ವತ್ರ ಅಂದ್ರೆ ಒಂದು ಜಾಗ, ಎಲ್ಲ ಕಡೆನೂ ಅಂತ ಹೇಳಿ ಅರ್ಥ. ಹಾಗಾಗಿ ಕುತ್ರ, ಕುತ್ರಾಸ್ತಿ ಅಂತ ಹೇಳಿ. ಪುತ್ರಸ್ಯ ಬಹಳ ಸುಲಭ, ಕಸ್ಯ. ನೃಸಿಂಹ ನಿಜ ನಖೈಹಿ ಹಿರಣ್ಯಕಶಿಪಂ ಮಾರಿತವಾನ್. ತೃತೀಯ ವಿಭಕ್ತಿ ಬಹುವಚನ, ಹಾಗಾಗಿ ಕೈಹಿ ಹಿರಣ್ಯಕಶಿಪಂ ಮಾರಿತವಾನ್ ಅನ್ನೋದು ಉತ್ತರ. ಮುಂದಕ್ಕೆ ತೃತೀಯ ವಿಭಕ್ತಿಯ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿ. ತೃತೀಯ ವಿಭಕ್ತಿ ಒಂದು ಕ್ರಿಯೆಗೆ ಉಪಕರಣವನ್ನ ಸೂಚಿಸುವಂತಹ ಒಂದು ಪದದ ರೂಪದಲ್ಲಿ ಬಳಸಲ್ಪಡುತ್ತೆ. ವಾಕ್ಯೆ ಉಪಕರಣಾರ್ಥೇ ತೃತೀಯ ವಿಭಕ್ತಿ ಭವತಿ. ಅಂದ್ರೆ ಉಪಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಷನ್, ಒಂದು ಕ್ರಿಯೆಗೆ ಉಪಕರಣ. ಹಿರಣ್ಯಕಶ್ಪು ಖಡ್ಗೇನ ಸ್ತಂಭಂ ಭಂಜಯತಿ. ಹಿರಣ್ಯಕಶ್ಪು ಒಂದು ಖಡ್ಗದಿಂದ, ಒಂದು ಕತ್ತಿಯಿಂದ ಕಂಬವನ್ನ ಒಡಿತಾನೆ. ಖಡ್ಗ ಅನ್ನುವಂಥದ್ದು ಒಂದು ಉಪಕರಣ, ಖಡ್ಗೇನ ಅನ್ನೋದು ತೃತೀಯ ವಿಭಕ್ತಿ. ಬಾಲಕ ಲೇಖನ್ಯಾ ಲಿಖತಿ, ಬಾಲಕನು ಲೇಖನಿಯಿಂದ ಬರೆಯುತ್ತಾನೆ. ಲೇಖನಿ ಅಂದ್ರೆ ಪೆನ್ ಅಂತ ಹೇಳಿ. ಪೆನ್ನು ಬರೆಯುವ ಒಂದು ಇನ್ಸ್ಟ್ರೂಮೆಂಟ್ ಆಫ್ ರೈಟಿಂಗ್, ಬರವಣಿಗೆಗೆ ಒಂದು ಉಪಕರಣ. ಹಾಗಾಗಿ ಲೇಖನ್ಯಾ ಅನ್ನೋದು ತೃತೀಯ ವಿಭಕ್ತಿ. ಪಿತಾಮಹ ಚಷಕೇಣ ಕ್ಷೀರಂ ಪಿಬತಿ, ನಮ್ಮ ಅಜ್ಜ ಇದಾರಲ್ಲ ಅವರು ಲೋಟದಿಂದ ಹಾಲನ್ನ ಕುಡಿತಾರೆ. ಅಂದ್ರೆ ಲೋಟ ಅನ್ನುವಂಥದ್ದು ಹಾಲನ್ನು ಕುಡಿಯುವುದಕ್ಕೆ ಒಂದು ಉಪಕರಣ. ಚಷಕೇಣ ಅನ್ನೋದು ತೃತೀಯ ವಿಭಕ್ತಿ ಪದ. ಮುಂದಕ್ಕೆ ಕ್ರಿಯಾ ವಿಶೇಷಣಕ್ಕೂ ಪ್ರಯೋಗಿಸಲ್ಪಡುತ್ತೆ ಈ ತೃತೀಯ ವಿಭಕ್ತಿ. ಒಂದು ಕ್ರಿಯೆಯು ನಡೆಯುವ ರೀತಿಯನ್ನು ಅಥವಾ ಸ್ಥಿತಿಯನ್ನು ಸೂಚಿಸುವ ಪದ. ಹೇಗೆ ಅಂತಂದ್ರೆ ಹಿರಣ್ಯಕಶ್ಪು ಆಶ್ಚರ್ಯೇಣ ಆಹ, ಹಿರಣ್ಯಕಶ್ಪು ಆಶ್ಚರ್ಯದಿಂದ ಹೇಳಿದ. ಆಶ್ಚರ್ಯೇಣ ಅನ್ನೋದು ತೃತೀಯ ವಿಭಕ್ತಿ ಪದ. ನೃಸಿಂಹ ಕ್ರೋಧೇನ ಗರ್ಜತಿ, ಬಹಳ ಕೋಪದಿಂದ, ಕೋಪಾವೇಶದಿಂದ ಗರ್ಜಿಸುತ್ತಾರೆ ಅಂತಂದ್ರೆ ಕ್ರೋಧೇನ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪದ. ಇಲ್ಲಿ ನಿಮ್ಗೆ ಪುಲ್ಲಿಂಗ ಪದಗಳನ್ನ ಕೆಲವು ಕೊಟ್ಟಿದ್ದಾರೆ. ಇಲ್ಲಿ ಬಾಲಕೇನ ಬಾಲಕಾಭ್ಯಾಂ ಬಾಲಕೈಹಿ, ವೃಕ್ಷೇಣ ವೃಕ್ಷಾಭ್ಯಾಂ ವೃಕ್ಷೈಹಿ, ಶಿಕ್ಷಕೇಣ ಶಿಕ್ಷಕಾಭ್ಯಾಂ ಶಿಕ್ಷಕೈಹಿ, ತೇನತಾಭ್ಯಾಂ ತೈಹಿ ಕೇನಕಾಭ್ಯಾಂ ಕೈಹಿ. ಇಲ್ಲಿ ನೀವು ನೋಡಿದರೆ ಬಾಲಕೇನ ಅಂತಿದೆ, ಆದ್ರೆ ವೃಕ್ಷೇಣ ಅಂತಿದೆ. ಯಾಕಿದು ಅಂತಂದ್ರೆ ಇದಕ್ಕೆ ನತ್ವಂ ಅಂತ ಕರೀತಾರೆ. ನಕಾರವು ನಕಾರವಾಗುವಂಥದ್ದು. ಕೆಲವು ಸಂದರ್ಭಗಳಲ್ಲಿ ಈ ನತ್ವ ಅನ್ನೋದು ಉಂಟಾಗತ್ತೆ. ಯಾವಾಗ ಅಂತಂದ್ರೆ ಈ ಪದದಲ್ಲಿ ರಕಾರ ಅಥವಾ ರೇಫ ಬಂದರೆ ಅಥವಾ ಶಕಾರ, ಮೂರ್ಧನ್ಯ ಶಕಾರ ಬಂದರೆ ಈ ಒಂದು ನಕಾರ ಯಾವ್ದಿದೆಯೋ ಅದು ನಕಾರವಾಗತ್ತೆ. ಇಲ್ಲಿ ವೃಕ್ಷ ಅನ್ನೋ ಪದದಲ್ಲಿ ಈ ಶಕಾರವಿದೆ, ಶಿಕ್ಷಕ ಅನ್ನೋ ಪದದಲ್ಲೂ ಕೂಡ ಈ ಶಕಾರ ಅಂತರ್ಗತವಾಗಿದೆ. ಹಾಗಾಗಿ ಇಲ್ಲಿ ನಕಾರವು ನಕಾರವಾಗತ್ತೆ. ಇದು ಈ ಒಂದು ನತ್ವಕ್ಕೆ ಇನ್ನೂ ಕೆಲವು ಸೂಕ್ಷ್ಮತೆಗಳಿವೆ, ಆದ್ರೆ ಇಲ್ಲಿಗೆ ಇಷ್ಟು ಸಾಕು ಅಂತ ಅನ್ಕೊಳ್ಳೋಣ. ಮುಂದಕ್ಕೆ ಸ್ತ್ರೀಲಿಂಗದಲ್ಲಿ ಛಾತ್ರಯ ಛಾತ್ರಾಭ್ಯಾಂ ಛಾತ್ರಾಭಿಃ, ಶಿಕ್ಷಿಕಯ ಶಿಕ್ಷಿಕಾಭ್ಯಾಂ ಶಿಕ್ಷಿಕಾಭಿಃ, ಗದಯ ಗದಾಭ್ಯಾಂ ಗದಾಭಿಃ, ತಯಾ ತಾಭ್ಯಾಂ ತಾಭಿಃ, ಕಯಾಕಾಭ್ಯಾಂ ತಾಭಿಃ. ನಪುಂಸಕಲಿಂಗದಲ್ಲಿ ವನೇನ ವನಾಭ್ಯಾಂ ವನೈಃ, ಪುಸ್ತಕೇನ ಪುಸ್ತಕಾಭ್ಯಾಂ ಪುಸ್ತಕೈಃ, ಫಲೇನ ಫಲಾಭ್ಯಾಂ ಫಲೈಃ, ತೇನ ತಾಭ್ಯಾಂ ತೈಃ, ಕೇನಕಾಭ್ಯಾಂ ಕೈಃ. ನಾನು ಹೇಳಿದ ಹಾಗೆ ಬೈ ಪುಲ್ಲಿಂಗ ಗೆಟ್ ನಪುಂಸಕಲಿಂಗ ಫ್ರೀ. ಮೊದಲನೇ 2 ಸಾಲನ್ನು ಬಿಟ್ಟು ಮಿಕ್ಕೆಲ್ಲವೂ ಪುಲ್ಲಿಂಗದ ಹಾಗೆ ಅಂತ ಹೇಳಿ ನಾನು ನಿಮ್ಗೆ ಹೇಳಿದೆ. ಅದನ್ನ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಪ್ರಶ್ನೆಗೆ ಹೋಗೋಣ. ಅಧಃ ಪ್ರದತ್ತೇಷು ರಿಕ್ತಸ್ಥಾನೇಷು ತೃತೀಯ ವಿಭಕ್ತ್ಯಂತಾನಿ ರೂಪಾಣಿ ಲಿಖಂತು. ಕೆಳಗೆ ನೀಡಲಾದ ಸ್ಥಳಗಳನ್ನ ತೃತೀಯ ವಿಭಕ್ತಿಯ ಪದಗಳಿಂದ ತುಂಬಿಸಿರಿ ಅಂತ ಹೇಳಿದ್ದಾರೆ. ಅಹಂ ಮಮ ಖಡ್ಗೇನ ಸ್ತಂಭಂ ಭಂಕ್ಷ್ಯಾಮಿ, ಪ್ರಹ್ಲಾದ ಗಜಸ್ಯ ಪಾದದಲೇನ ಅಪಿ ಜೀವತಿ, ಸರ್ವೇ ಜನಾಃ ನಾರಾಯಣೇನ ಅನುಗೃಹೀತಾಃ.
ನಿಜ ನಖೈಃ ತವ ವಕ್ಷಸ್ಥಲಂ ವಿದೀರ್ಯ ಮಾರಯಿಷ್ಯಾಮಿ ಬಾಲಿಕಾಃ ಶಿಕ್ಷಿಕಯ ಸಹ ಚರ್ಚಾಂ ಕುರ್ವಂತಿ. ಮುಂದಕ್ಕೆ ಉದಾಹರಣ ಅನುಸಾರಂ ಸಂಯೋಜ್ಯ ಲಿಖಂತು, ಉದಾಹರಣೆಗೆ ಅನುಸಾರವಾಗಿ ಸಂಧಿಯನ್ನು ಸೇರಿಸಿ ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಗುಣಸಂಧಿಯ ಉದಾಹರಣೆಗಳು. ರಮಾ ಪ್ಲಸ್ ಈಶಃ ರಮೇಶಃ, ಸುರ ಪ್ಲಸ್ ಈಶ್ವರಃ ಸುರೇಶ್ವರಃ, ನಾಗ ಪ್ಲಸ್ ಇಂದ್ರಃ ನಾಗೇಂದ್ರಃ, ಗಜ ಪ್ಲಸ್ ಇಂದ್ರಃ ಗಜೇಂದ್ರಃ, ಮಾತಾ ಪ್ಲಸ್ ಇವ ಮಾತೇವ. ಇವೆಲ್ಲವೂ ಕೂಡ ಗುಣಸಂಧಿಯ ಉದಾಹರಣೆಗಳು. ರಾಮ ಪ್ಲಸ್ ಇತಿ ರಾಮೇತಿ, ಪರ ಪ್ಲಸ್ ಉಪಕಾರ ಪರೋಪಕಾರ, ಮಮ ಪ್ಲಸ್ ಉಪರಿ ಮಮೋಪರಿ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ರಾಮೇಣ ಪ್ಲಸ್ ಉಕ್ತಂ ರಾಮೇಣೋಕ್ತಂ ತಸ್ಯ ಪ್ಲಸ್ ಉಪರಿ ತಸ್ಯೋಪರಿ. ಇವುಗಳು ಕೂಡ ಗುಣಸಂಧಿಯ ಉದಾಹರಣೆಗಳು. ಗುಣಸಂಧಿಯನ್ನ ಸ್ವಲ್ಪ ನೋಡೋಣ ಏನದು ಅಂತ ಹೇಳಿ. ಇದು ಸ್ವರಸಂಧಿಯ ಒಂದು ಪ್ರಭೇದ. ನಮ್ಗೆ ಗೊತ್ತಿರುವಂತಹ ಸ್ವರಗಳು ಅ ಆ ಇ ಈ ಹೀಗೆ ಇರುವಂತವುಗಳು. ಇವುಗಳಲ್ಲಿ ಮೊದಲನೇ ಪದದ ಕೊನೆಯ ವರ್ಣ ಆ ಅಥವಾ ಆ ಆಗಿರುವಂಥದ್ದು. ಎರಡನೇ ಪದದ ಮೊದಲ ವರ್ಣ ಈ ಉ ರ ಆಗಿದ್ದರೆ ಆ ಪ್ಲಸ್ ಈ ಅಂದ್ರೆ ಎ ಬರುತ್ತೆ, ಪ್ಲಸ್ ಉ ಅಂದ್ರೆ ಓ ಬರುತ್ತೆ, ರ ಅಂದ್ರೆ ಅರ್ ಬರುತ್ತೆ. ಹೇಗಿದು ಕೆಲವು ಉದಾಹರಣೆಗಳನ್ನ ನೋಡೋಣ. ದೇವ ಪ್ಲಸ್ ಇಂದ್ರ ಅ ಪ್ಲಸ್ ಇ ಎ ಆಯ್ತು ದೇವೇಂದ್ರ. ಮಹಾ ಪ್ಲಸ್ ಉತ್ಸವ ಆ ಪ್ಲಸ್ ಉ ಅಂದ್ರೆ ಓ ಬರ್ಬೇಕು ಮಹೋತ್ಸವ. ಗಂಗಾ ಪ್ಲಸ್ ಉದಕಂ ಆ ಪ್ಲಸ್ ಉ ಅದೇ ತರಹವೇ ಗಂಗೋದಕಂ. ಮಹಾ ಪ್ಲಸ್ ಋಷಿ ಆ ಪ್ಲಸ್ ರ ಅಂದ್ರೆ ಅರ್ ಬರುತ್ತೆ ಮಹರ್ಷಿ. ತೇನ ಪ್ಲಸ್ ಇದಂ ಆ ಪ್ಲಸ್ ಇ ತೇನೇದಂ. ಇಲ್ಲಿ ಕೆಲವು ಉದಾಹರಣೆಗಳನ್ನ ನಾನು ನಿಮ್ಗೆ ತೋರಿಸಿದ್ದೇನೆ. ನೀವು ಬೇಕಾದ್ರೆ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ಪರಿಶೀಲಿಸಬಹುದು. ಈಗ ನಿಮ್ಗೆ ಗುಣಸಂಧಿ ಒಂದು ಸ್ವಲ್ಪ ಪರಿಚಯವಾಯಿತು ಅಂತ ಅನ್ಕೊಂತೇನೆ. ಯಾವ್ಯಾವ ಪದಗಳಿಗೆ ಉತ್ತರಗಳನ್ನ ನೋಡಿದೆವೋ ಆ ಪ್ರಶ್ನೆಯಲ್ಲಿ ನೀವು ವಿಡಿಯೋನ ರಿವೈಂಡ್ ಮಾಡಿ ಅಲ್ಲಿ ನೋಡಿ, ಇದಕ್ಕೆ ನೋಡಿ ಅವುಗಳ ಉತ್ತರಗಳು ಹೇಗ್ ಬಂದವು ಅಂತ ಹೇಳಿ ಅರ್ಥ ಮಾಡ್ಕೊಬಹುದು. ಮುಂದಕ್ಕೆ ಲೃಟ್ ಲಕಾರ ಅಂದ್ರೆ ಭವಿಷ್ಯತ್ ಕಾಲವನ್ನು ಸೂಚಿಸಲು ಲೃಟ್ ಲಕಾರವನ್ನ ಬಳಸಲಾಗತ್ತೆ. ಆ ಲೃಟ್ ಲಕಾರದ ರೂಪಗಳನ್ನ ಧಾತು ರೂಪಗಳನ್ನ ಪಠ್ ಧಾತುಗೆ, ಪಠ್ ಅಂತಂದ್ರೆ ಓದುವುದು ಅಂತ ಹೇಳಿ ನೋಡೋಣ ಇವಾಗ. ಪಠಿಷ್ಯತಿ ಪಠಿಷ್ಯತಃ ಪಠಿಷ್ಯಂತಿ, ಪಠಿಷ್ಯಸಿ ಪಠಿಷ್ಯಥಃ ಪಠಿಷ್ಯಥ, ಪಠಿಷ್ಯಾಮಿ ಪಠಿಷ್ಯಾವಹ ಪಠಿಷ್ಯಾಮಹ. ಇವುಗಳ ಕನ್ನಡದ ಅರ್ಥಗಳನ್ನು ಕೂಡ ನಾನಿಲ್ಲಿ ಕೊಟ್ಟಿದ್ದೇನೆ, ನೀವು ಪಾಸ್ ಮಾಡಿ ನೋಡಬಹುದು. ಈ ಒಂದು ಪಟ್ಟಿಯಲ್ಲಿ 3 ಕಾಲಂಗಳು, ಏಕವಚನಂ, ದ್ವಿವಚನಂ ಹಾಗೂ ಬಹುವಚನಂ, ಮತ್ತು 3 ಸಾಲುಗಳು. ಮೊದಲನೇ ಸಾಲಿನಲ್ಲಿ ಪ್ರಥಮ ಪುರುಷ, ಎರಡನೇದ್ರಲ್ಲಿ ಮಧ್ಯಮ ಪುರುಷ, ಮೂರನೇದ್ರಲ್ಲಿ ಉತ್ತಮ ಪುರುಷ. ನಿಮ್ಗೆ ಲಟ್ಲಕಾರದ ಪಟ್ಟಿ ಪರಿಚಯವಾಗಿರುತ್ತೆ. ಪಠತಿ ಪಠತಃ ಪಠಂತಿ ಹೀಗೆ. ಪಠತಿ ಅನ್ನುವಂಥದ್ದು ಪಠಿಷ್ಯತಿ ಅಂತ ಆಗತ್ತೆ. ಲಟ್ಲಕಾರದಲ್ಲಿ ಪಠತಿ, ಲೃಟ್ಟಲ್ಲಿ ಭವಿಷ್ಯತ್ ಕಾಲದಲ್ಲಿ ಪಠಿಷ್ಯತಿ. ಪಠತಃ ಅಂದ್ರೆ ಪಠಿಷ್ಯತಃ, ಪಠಂತಿ ಅಂದ್ರೆ ಪಠಿಷ್ಯಂತಿ ಅಂತ ಹೇಳಿ ಒಂದಕ್ಕೊಂದಕ್ಕೆ ನೀವು ಹೊಂದಾಣಿಕೆ ಮಾಡಿ ನೋಡ್ಕೊಬಹುದು. ವರ್ತಮಾನ ಕಾಲಕ್ಕೂ ಭವಿಷ್ಯತ್ ಕಾಲಕ್ಕೂ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಮತ್ತೆ ನೋಡಬಹುದು. ಹೀಗೆ ಇಲ್ಲಿ ಕೆಲವು ಸರಳವಾದ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಬಾಲಕಃ ಪಾಠಂ ಪಠಿಷ್ಯತಿ. ಲೃಟ್ ಲಕಾರದಲ್ಲಿ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಈ 9 ವಾಕ್ಯಗಳನ್ನ ನೋಡಿದ್ರು ಕೂಡ ನಿಮ್ಗೆ ಪಾಠಂ ಅನ್ನೋ ಪದ ಸಮಾನವಾಗಿರುವಂಥದ್ದು ಕಾಣಬಹುದು. ಅದನ್ನ ತೆಗೆದುಹಾಕಿ ಬಾಲಕಃ ಪಠಿಷ್ಯತಿ, ಬಾಲಕೌ ಪಠಿಷ್ಯತಃ, ಬಾಲಕಾಃ ಪಠಿಷ್ಯಂತಿ, ತ್ವಂ ಪಠಿಷ್ಯಸಿ, ಯುವಾಂ ಪಠಿಷ್ಯಥಃ, ಯೂಯಂ ಪಠಿಷ್ಯಥ, ಅಹಂ ಪಠಿಷ್ಯಾಮಿ, ಆವಾಂ ಪಠಿಷ್ಯಾವಹ, ವಯಂ ಪಠಿಷ್ಯಾಮಹ ಅಂಥೇಳಿ ಇದಕ್ಕಿಂತಲೂ ಸುಲಭೀಕರಿಸಿದ್ದೇನೆ. ಈಗ ಪ್ರಶ್ನೆಗೆ ಹೋಗೋಣ. ಉದಾಹರಣ ಅನುಸಾರಂ ವಾಕ್ಯಾನಿ ವರ್ತಮಾನ ಕಾಲತಃ ಭವಿಷ್ಯತ್ ಕಾಲೇ ಪರಿವರ್ತಯಂತು. ಉದಾಹರಣೆಯ ಪ್ರಕಾರ ವಾಕ್ಯಗಳನ್ನ ವರ್ತಮಾನ ಕಾಲದಿಂದ ಭವಿಷ್ಯತ್ ಕಾಲಕ್ಕೆ
ಪರಿವರ್ತಿಸಿರಿ. ಇದಕ್ಕೆ ಏನು ನಮ್ಮ ಮನಸ್ಸಿನಲ್ಲಿ ಇರಬೇಕು ಅಂದ್ರೆ ಲಟ್ಲಕಾರ ವರ್ತಮಾನ ಕಾಲದಲ್ಲಿ ಪಠತಿ, ಪಠತಃ, ಪಠಂತಿ, ಅವುಗಳು ಲೃಟ್ ಭವಿಷ್ಯತ್ ಕಾಲದಲ್ಲಿ ಪಠಿಷ್ಯತಿ, ಪಠಿಷ್ಯತಃ, ಪಠಿಷ್ಯಂತಿ, ಹೀಗೆ ಮಾರ್ಪಾಡಾಗತ್ವೆ ಅನ್ನೋದನ್ನ ಈ 9 ಹೇಗೆ ಈ 9 ಆಗತ್ತೆ ಅನ್ನೋದು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಸಾ ಆಪಣಂ ಗಚ್ಚತಿ ಅಂದ್ರೆ ಪ್ರಥಮ ಪುರುಷ ಏಕವಚನ, ಪಠತಿ ಪಠಿಷ್ಯತಿ, ಗಚ್ಚತಿ ಗಮಿಷ್ಯತಿ. ರಮಾ ಕ್ರೀಡಾಂಗಣೆ ಕ್ರೀಡತಿ ಪ್ರಥಮ ಪುರುಷ ಏಕವಚನ, ಕ್ರೀಡತಿ ಕ್ರೀಡಿಷ್ಯತಿ. ಬಾಲಾಹ ಫಲಾನಿ ಖಾದಂತಿ ಪ್ರಥಮ ಪುರುಷ ಬಹುವಚನ, ಇದು ಪಠಂತಿ ಪಠಿಷ್ಯಂತಿ, ಈಗೇನಾಗತ್ತಿದು ಬಾಲಾಹ ಫಲಾನಿ ಖಾದಿಷ್ಯಂತಿ. ತಾಹ ಯೋಗಾಸನಂ ಕುರ್ವಂತಿ, ಇದು ಒಂದು ವಿಶೇಷವಾದ ಕ್ರಿಯಾಪದ. ಇದು ಪ್ರಥಮ ಪುರುಷ ಬಹುವಚನ ಪಠಂತಿ ತರಹ, ಆದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಕರಿಷ್ಯತಿ ಕರಿಷ್ಯತಃ ಕರಿಷ್ಯಂತಿ, ಕರಿಷ್ಯಸಿ ಕರಿಷ್ಯತ್ಥಃ ಕರಿಷ್ಯಥ, ಹೀಗಾಗಿ ಇದು ಕರಿಷ್ಯಂತಿ ಪ್ರಥಮ ಪುರುಷ ಬಹುವಚನದಲ್ಲಿ. ತಾಹ ಯೋಗಾಸನಂ ಕರಿಷ್ಯಂತಿ. ಅಹಂ ನಿತ್ಯಂ ಪಠಾಮಿ, ಬಹಳ ಸುಲಭ ಇದು, ಪಠಾಮಿ ಪಠಿಷ್ಯಾಮಿ ಅಷ್ಟೇ. ಇನ್ನೊಂದಕ್ಕೆ ಈ ಪಟ್ಟಿ ಮತ್ತೆ ಈ ಪಟ್ಟಿ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಇರ್ಬೇಕು. ತ್ವಂ ಕಸ್ಮಿನ್ ವಿಷಯೇ ವದಸಿ ವದಿಷ್ಯಸಿ, ಪ್ರಶ್ನವಾಚಕ ಚಿಹ್ನೆ. ಆವಾಂ ಪಾಠಂ ಲಿಖಾವಹ ಲೇಖಿಷ್ಯಾವಹ, ಇದು ಒಂದು ವಿಶೇಷ ಧಾತು. ಇದು ಲಿಖಿಷ್ಯಾವಹ ಅಂತ ಬರಲ್ಲ. ಲಿಖಾವಹ ಅನ್ನೋದು ಉತ್ತಮ ಪುರುಷ ದ್ವಿವಚನವಾಗಿರುವಂತದ್ದು. ಪಠಾವಹ ಪಠಿಷ್ಯಾವಹ ಅಂತಾಯ್ತು. ಆದ್ರೆ ಲಿಖಾವಹ ಅನ್ನೋದು ಲೇಖಿಷ್ಯಾವಹ ಅಂತಾಗತ್ತೆ. ಒಂದು ವಿಶೇಷವಾದ ರೂಪ ಇದು. ಗಚ್ಚಥ ಅಂತಿದೆ, ಯೂಯಂ ಶಾಲಾಂ ಗಚ್ಚಥ, ಪಠಥ ಪಠಿಷ್ಯಥ, ಯೂಯಂ ಶಾಲಾಂ ಗಮಿಷ್ಯಥ. ತೇ ಬಾಲಿಕೆ ವೈದ್ಯೆ ಭವತಃ ಪಠತಃ ಪಠಿಷ್ಯತಃ, ಹಾಗಾಗಿ ಭವತಃ ಭವಿಷ್ಯತಃ. ಸ್ಮರಾಮಃ ಪಠಾಮಃ ತರಹ ಪಠಿಷ್ಯಾಮಃ ಆಗುವಂಥದ್ದು. ವಯಂ ಶ್ಲೋಕಾನ್ ಸ್ಮರಿಷ್ಯಾಮಃ ಅಂತ ಹೇಳಿ. ಈಗ ಒಂದು ಸಂಸಾಧನಿ ಅಂತ ಹೇಳಿ ಒಂದು ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಸಂಸ್ಕೃತ ವಿಭಾಗದ ಒಂದು ಜಾಲತಾಣ ಇದೆ. ಅದು ಇಲ್ಲಿ ನಾನು URL ನಿಮ್ಗೆ ತೋರಿಸಿದ್ದೇನೆ. ಅದರಲ್ಲಿ ಒಂದು ಕ್ರಿಯಾರೂಪ ನಿಷ್ಪಾದಿಕ ವರ್ಬ್ ಫಾರ್ಮ್ ಜನರೇಟರ್ ಅಂತಿದೆ. ಅದರಲ್ಲಿ ಲಿಖ್ ಧಾತುವನ್ನು ನಾನು ಇಲ್ಲಿ ಆಯ್ಕೆ ಮಾಡಿ ಆ ಒಂದು ಬಟನ್ ಅನ್ನ ಒತ್ತಿದರೆ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಲೃಟ್ಲಕಾರ ಭವಿಷ್ಯತ್ ಕಾಲದಲ್ಲಿ ಲೇಖಿಷ್ಯತಿ, ಲೇಖಿಷ್ಯತಃ, ಲೇಖಿಷ್ಯಂತಿ ಅಂತ ಈ ರೀತಿ ಪಟ್ಟಿ ಬರುತ್ತೆ. ಎಲ್ಲಾ ಲಕಾರಗಳಿಗೂ ಕೂಡ ಪಟ್ಟಿಗಳು ಬರುತ್ತೆ. 2000 ಧಾತುಗಳಿಗೂ ಕೂಡ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಇದನ್ನ ವಿನ್ಯಾಸಗೊಳಿಸಲು ಮಾರ್ಗದರ್ಶನ ನೀಡಿದಂಥವರು ಡಾಕ್ಟರ್ ಮಿಸೆಸ್ ಪ್ರೊಫೆಸರ್ ಅಂಬಾ ಕುಲಕರ್ಣಿ ಅನ್ನೋರು. ಅವರು ನನಗೆ ಈ ಒಂದು ವೆಬ್ಸೈಟಿನ ಬಗ್ಗೆ ಇಲ್ಲಿ ತಿಳಿಸಿಕೊಡಲು ಅನುಮತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ನಿಮಗೊಂದು ಸಲಹೆ, ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅಂತ ಒಂದು ವಿಷಯ ಇದೆ. ಇದು ಸ್ಯಾನ್ಸ್ಕ್ರಿಟ್ ಕಂಪ್ಯೂಟೇಷನಲ್ ಟೂಲ್ ಕಿಟ್. ಈ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವಂಥದ್ದು ಸಾಂಪ್ರದಾಯಿಕವಾದಂತಹ ಸಂಸ್ಕೃತ ಭಾಷೆ ಮತ್ತು ಆಧುನಿಕ ಪ್ರೋಗ್ರಾಮಿಂಗ್, ಅಲ್ಗಾರಿದಮ್ಸ್, ವೆಬ್ ಟೆಕ್ನಾಲಜಿ ಮುಂತಾದವುಗಳನ್ನೆಲ್ಲ ಒಳಗೊಂಡು ಒಂದು ರೀತಿ ಹೊಂದಾಣಿಕೆ ಮಾಡಿ ಇರುವಂತಹ ಒಂದು ವಿಷಯ ಇದು. ನಿಮ್ಮ ಉಜ್ವಲವಾದ ಭವಿಷ್ಯ ಯಾವುದು ನಿಮ್ಮ ಮುಂದೆ ಕಾದಿದೆಯೋ ಅದರಲ್ಲಿ ಈ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನು ನೀವು ಪರಿಗಣಿಸಬಹುದು. ಬಹಳ ಕೆಲಸ ಮಾಡಬೇಕಾಗಿರುವಂತದ್ದು ಇದೆ. ಅದರಲ್ಲಿ ನೀವು ಕೆರಿಯರ್ ಆಪ್ಷನ್ ಆಗಿ ಪರಿಗಣಿಸಿ ಅಂತ ನಾನು ಕೇಳ್ಕೊತೇನೆ. ಮುಂದಿನ ಪ್ರಶ್ನೆ, ಉದಾಹರಣೆಯ ಪ್ರಕಾರ ಖಾಲಿ ಜಾಗಗಳನ್ನ ಭರ್ತಿ ಮಾಡಿ. ಉದಾಹರಣಾನುಸಾರಂ ರಿಕ್ತ ಸ್ಥಾನಾನಿ ಪೂರಯಂತು. ಇದಕ್ಕೂ ಕೂಡ ನಮ್ಗೆ ಈ ಲೃಟ್ಲಕಾರದ ಪಟ್ಟಿ ಮನಸ್ಸಿನಲ್ಲಿ ಇರಬೇಕು. ಬಾಲಕಃ ಕಾರ್ಯಂ ಕರಿಷ್ಯತಿ, ಬಾಲಕೌ ಕಾರ್ಯಂ ಕರಿಷ್ಯತಃ, ಬಾಲಕಾಃ ಕಾರ್ಯಂ ಕರಿಷ್ಯಂತಿ, ಕರಿಷ್ಯತಿ ಕರಿಷ್ಯತಃ ಕರಿಷ್ಯಂತಿ. ಏಕವಚನ, ದ್ವಿವಚನ, ಬಹುವಚನ. ಇಲ್ಲಿ ಸಹ ಶಾಲಾಂ ಗಮಿಷ್ಯತಿ, ಸಹ ತೌ ತೇ ಗಮಿಷ್ಯತಿ, ಗಮಿಷ್ಯತಃ ಗಮಿಷ್ಯಂತಿ. ಶಾಲಾಂ ಅನ್ನೋದು ಹಂಗೆ ಇರುತ್ತೆ. ತ್ವಂ ಶ್ಲೋಕಂ ವದಿಷ್ಯಸಿ, ತ್ವಂ ಯುವಾಂ ಯೂಯಂ ವದಿಷ್ಯಸಿ, ವದಿಷ್ಯಥ, ವದಿಷ್ಯಥ. ಮಧ್ಯಮ ಪುರುಷ ಇಲ್ಲಿ. ಪಠಿಷ್ಯಸಿ, ಪಠಿಷ್ಯಥ, ಪಠಿಷ್ಯಥ, ಹೀಗೆ. ಆವಾಂ ಉತ್ತಮ ಪುರುಷ ಇದು. ಹಾಗಾಗಿ ಅಹಂ, ಆವಾಂ, ವಯಂ, ದಾಸ್ಯಾಮಿ, ದಾಸ್ಯಾವಹ, ದಾಸ್ಯಾಮಹ. ಪುಸ್ತಕ ಅನ್ನುವಂಥದ್ದು ಹಂಗೆ ಇರುತ್ತೆ. ಇಲ್ಲಿ ಛಾತ್ರಾಹ ಅಂದ್ರೆ ಮೊದಲನೇ ಸಾಲು
ಪ್ರಥಮ ಪುರುಷ ಇದು. ಛಾತ್ರ ಛಾತ್ರೌ ಛಾತ್ರಾಹ ದ್ರಕ್ಷ್ಯತಿ ದ್ರಕ್ಷ್ಯತಃ ದ್ರಕ್ಷ್ಯಂತಿ. ಪ್ರದರ್ಶಿನೀಂ ಅನ್ನೋದು ಹಂಗೆ ಇರುತ್ತೆ. ಅಹಂ ಆವಾಂ ವಯಂ ಉತ್ತಮ ಪುರುಷ. ಶ್ರೋಷ್ಯಾಮಿ ಶ್ರೋಷ್ಯಾವಹ ಶ್ರೋಷ್ಯಾಮಃ. ಭಗವದ್ಗೀತಾ ಅನ್ನೋದು ಹಂಗೆ ಇರುತ್ತೆ. ಬಾಲಿಕೆ ಕಥಾಂ ಲೇಖಿಷ್ಯತಃ. ಇದು ಲೇಖಿಷ್ಯತಃ ಅನ್ನೋದು ಪ್ರಥಮ ಪುರುಷ. ಬಾಲಿಕಾ ಬಾಲಿಕೆ ಬಾಲಿಕಾಃ ಲೇಖಿಷ್ಯತಿ ಲೇಖಿಷ್ಯತಃ ಲೇಖಿಷ್ಯಂತಿ. ಯೂಯಂ ತ್ವಂ ಯುವಾಂ ಯೂಯಂ ಖಾದಿಷ್ಯಸಿ ಖಾದಿಷ್ಯಥಃ ಖಾದಿಷ್ಯಥ. ಇದು ಮಧ್ಯಮ ಪುರುಷ. ಕಿಂ ಅನ್ನೋದು ಹಂಗೆ ಉಳ್ಕೊಳ್ಳುತ್ತೆ. ನಿಮ್ಮ ಪಾಠದಲ್ಲಿ ಕೊನೆಯಲ್ಲಿ ಅಷ್ಟಾದಶ ಪುರಾಣಗಳು ಅಂದ್ರೆ 18 ಪುರಾಣಗಳ ಬಗ್ಗೆ ಒಂದು ಅದ್ಭುತವಾದ ಶ್ಲೋಕವನ್ನ ಕೊಟ್ಟಿದ್ದಾರೆ. ಆ ಪುರಾಣಗಳ ಹೆಸರುಗಳನ್ನೆಲ್ಲ ಒಳಗೊಂಡಂತಹ ಒಂದು ಅಮೋಘವಾದ ಶ್ಲೋಕ ಇದು. ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಮದ್ವಯಂ ಅಂದ್ರೆ ಮಾಯಿಂದ ಪ್ರಾರಂಭ ಆಗುವಂಥದ್ದು 2, ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ. ಭದ್ವಯಂ ಬಾಯಿಂದ ಶುರುವಾಗುವಂಥವು 2, ಭಾಗವತ ಪುರಾಣ, ಭವಿಷ್ಯತ್ ಪುರಾಣ. ಬ್ರಾಯಿಂದ ಶುರುವಾಗುವಂಥದ್ದು 3, ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ. ವಾಯಿಂದ ಚತುಷ್ಟಯಂ 4, ವಾಯುಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ. ಮುಂದಕ್ಕೆ ಆ ಅಗ್ನಿ ಪುರಾಣ, ನಾರದ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕು ಅಂದ್ರೆ ಕೂರ್ಮ ಪುರಾಣ, ಸ್ಕ ಅಂದ್ರೆ ಸ್ಕಂದ ಪುರಾಣ. ಒಂದೇ ಶ್ಲೋಕದಲ್ಲಿ ಎಲ್ಲಾ ಪುರಾಣಗಳ ಹೆಸರುಗಳನ್ನು ಕೂಡ ಒಳಪಟ್ಟು ಒಂದು ಶ್ಲೋಕವನ್ನು ರಚಿಸಿರುವಂಥದ್ದು ಅದ್ಭುತವಾದ ಒಂದು ಶ್ಲೋಕ ಇದು. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವ ಸಮಯ ಬಂತು. ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮುಂದಿನ ಪಾಠದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಲಮಸ್ತು. ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.